ಮಧ್ಯ ಊಟ ಮಾಡಿಸ್ಬಿಟ್ರಿ, ಕಿಕ್ಕೆಲ್ಲ ಇಳಿದೋಗ್ಬಿಡ್ತು. ಹಾಗಾದ್ರೆ ನಮ್ಮ ಆಟದ ರೂಲ್ಸ್ ಹೇಳೋದಕ್ಕೆ ಕರೆಕ್ಟ್ ಟೈಮ್. ಹಾಗೇನಿಲ್ಲ ಬಸ್ಸು, ನಾವು ಕುಡಿದ್ಮೇಲೆ ಇನ್ನೂ ಶಾರ್ಪು. ಹೇಳಿ. ನೀವು ಒಂದ್ಸಲ ಆಟಕ್ಕೆ ಪ್ರವೇಶ ಮಾಡಿದ ಮೇಲೆ ಆಟ ಮುಗಿಯೋವರೆಗೂ ವಾಪಸ್ ಹೋಗೋ ಆಗಿಲ್ಲ. ಬೇಕಿದ್ರೆ ಈಗಲೇ ಆಡಲ್ಲ ಅಂತ ಹೇಳ್ಬಿಡಿ. ನಮ್ದು ಒಂದು ಕಂಡೀಷನ್ ಇದೆ, ಮಳೆ ನಿಲ್ಲೋವರೆಗೆ ಆಟ ಆಡ್ತೀನಿ. ಮಳೆ ನಿಂತ್ರೆ ವಾಪಸ್ ಹೊರಡೋಗ್ತೀನಿ ಬಸ್ಸು. ಇದು ಮಲೆನಾಡು ಸೀಮೆ, ದಿನಗಟ್ಲೆ ಮಳೆ ಸುರಿಯುತ್ತೆ. ಅದು ನಾನು ನಾಣೆ ಬರ. ಕಂಡೀಷನ್ ಓಕೆನಾ? ಓಕೆ, ಆಸ್ ಯು ವಿಶ್. ಶುರು ಮಾಡಿ ಮತ್ತೆ. ಈಗ ರಾಮಯ್ಯ, ನಿಮ್ಮ ಕಡೆ ಲಾಯರ್. ಬೇರೆ ಆಪ್ಷನ್ ಇಲ್ವಾ? ರೇ, ನೀವು ಮಾಡಿದ ತಮಾಷೆ ನಾನು ನಗಬೇಕು, ನಾನು ತಮಾಷೆ ಮಾಡ್ರೆ ನೀವು ನಗಲ್ಲ. ಗುಡ್ ಒನ್. ಈಗ ಇವನ್ ಜೊತೆ ಕೂತ್ಕೊಂಡು ತಯಾರಾಗಿ ಆ ಬಂದ್ರ ನಾವು ಆ ಕಡೆ ಹೋಗೋಣ. ಸರಿ ನಡಿ. ಮೋಹನ್, ಈಗ ಕೋರ್ಟಲ್ಲಿ ವಿಚಾರಣೆ ನಡೆಸೋದಕ್ಕೆ ನೀವು ಮಾಡಿರೋ ಯಾವುದಾದ್ರೂ ಒಂದು ಚಿಕ್ಕ ತಪ್ಪನ್ನು ಹೇಳ್ರಿ. ಸಾರಿ ಬಾಸ್, ನಾವು ಯಾವ ತಪ್ಪು ಮಾಡಿಲ್ಲ. ಈ ಪ್ರಪಂಚದಲ್ಲಿ ಯಾರು 100% ಸಾಚಾಗಳಲ್ರಿ. ಯಾವುದಾದ್ರೂ ಒಂದು ಚಿಕ್ಕ ತಪ್ಪನ್ನು ಹೇಳ್ರಿ. ಒಳ್ಳೆ ಚೆನ್ನಾಯ್ತಲ್ಲ, ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ, ಸುಮ್ಮನೆ ಒಪ್ಕೊಳ್ಳ. ತಪ್ಪು ಮಾಡ್ತಾ ಇದ್ದೀರಾ. ನಿಮಗೆ ಆ ರಾಚಯ್ಯನ ಬಗ್ಗೆ ಏನೂ ಗೊತ್ತಿಲ್ಲ. ನೀವಾಗ ಏನಾದರೂ ತಪ್ಪು ಒಪ್ಕೊಳ್ಳಿಲ್ಲ ಅಂತಂದ್ರೆ ದೊಡ್ಡ ಗಂಡ ಅಂತರಕ್ಕೆ ಸಿಕ್ಕ ಹಾಕಿಸ್ಬಿಡ್ತಾನೆ. ಏನ್ರಿ ಬಂದಾಗಿಂದ ರಾಚಯ್ಯ ಅನ್ಕೊಂಡು ಅವನೇನು ದೊಡ್ಡ ಚಾಣಕ್ಯನ? ಬುದ್ಧಿವಂತಿಕೆಯಲ್ಲಿ ಅವ್ರ ಅಪ್ಪ ನಾನು. ಅದೇ ಕಂಡಿಡಿಲಿ ಬಿಡ್ರಿ. ಕೊಡ್ತಿದ್ದೀರಾ, ಎಕ್ಸೈಟ್ ಆಗಬೇಡಿ. ನಾನು ಹೇಳಿದ ಮಾತು ಕೇಳಿ. ನಾನು ಯಾರ ಮಾತನ್ನು ಕೇಳಲ್ಲ, ನನಗೆ ಅನ್ಸಿದ್ದೇ ಮಾಡೋದು. ತುಂಬಾ ದಿನದ ಮೇಲೆ ಒಬ್ಬ ಸಿಕ್ಕಿದ್ದಾನೆ. ಸತ್ಯ ಆಡಕ್ಕೆ ಒಪ್ಕೊಂಡ. ಏನ್ ರಾಮಯ್ಯ, ಅಪರಾಧ ಏನಾದರೂ ತಪ್ಪು ಒಪ್ಕೊಂಡ ನಮ್ಮ ವಿಚಾರಣೆಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರ್ರೀ ಅಪರಾಧಿ? ಐ ಆಮ್ ಸೋ ಸಾರಿ. ಅಪರಾಧಿ ಪಾತ್ರ ಮಾಡ್ತಿರೋರು ಏನಾದರೂ ತಪ್ಪು ಒಪ್ಕೊಂಡ? ಹೆಂಗೆ, ನಮಗೂ ಬರುತ್ತಲ್ಲ ಆ ಪಾಯಿಂಟ್. ಇಲ್ಲ ಇವರಾನ, ಅಪರಾಧನ ಕಂಡು ಹಿಡಿಯೋ ಜವಾಬ್ದಾರಿನ ಕೋರ್ಟ್ಗೆ ವಹಿಸಿದ್ದಾರೆ ಇವರಾನ. ಇವ್ರ ಆನರ, ಅವ್ರ ಹೆಸರು ಪೀಟರ್ ರೀ. ಕೋರ್ಟ್ನ ಲೇವಡಿ ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಅಯ್ಯಪ್ಪ, ಆಟ ಶುರು ಆಗೋಯ್ತಾ? ಗೊತ್ತಾಗ್ಲಿಲ್ಲ, ಸಾರಿ ಯುವರ್ ಆನರ್. ಅಪರಾಧನ ಕಂಡು ಹಿಡಿಯೋ ಜವಾಬ್ದಾರಿನ ನೀವು ಕೋರ್ಟ್ಗೆ ವಹಿಸಿದ್ದೀರಿ ಮಿಸ್ಟರ್ ಮೋಹನ್. ನಿಮ್ ಬಗ್ಗೆ ನಮ್ಗೆ ಇನ್ನೊಂದು ಸ್ವಲ್ಪ ಹೇಳಿ. ಫುಲ್ ಬಯೋಡೇಟಾ ಹೇಳ್ಬಿಡ್ತೀನಿ, ಬನ್ನಿ ಬಸ್. ಮಿಸ್ಟರ್ ಮೋಹನ್, ಹುಷಾರು, ಆಡೋ ಮಾತಿನ ಮೇಲೆ ನಿಗಾ ಇರಲಿ. ಪಾಪ ಭಯ, ನೀವು ಕೇಳಿ ಬಸ್. ಕೂತ್ಕೊಳ್ಳಿ, ಬನ್ನಿ. ಹೇಗೆ ಬೆಳೆದ್ರಿ, ಎಲ್ಲಿ ಓದಿದ್ರಿ, ಎಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರಿ ನೀವು? ಬಡ್ತನ ಬಸ್ಸು, ತಿನ್ನಕ್ಕೆ ಗತಿ ಇಲ್ಲ, ಓದೋದೇನಿಲ್ಲ. ವಿಷಯ ಗೊತ್ತಿಲ್ಲದೆ ಇದ್ರು ಇಂಗ್ಲಿಷಲ್ಲಿ ಮಾತಾಡ್ಬಿಟ್ರೆ ನಮ್ಮ ಸಿಟಿ ಜನ ಒಪ್ಕೊಂಡ್ಬಿಡ್ತಾರೆ. ಅದಕ್ಕೆ ಫಸ್ಟ್ ಇಂಗ್ಲಿಷ್ ಕಲ್ತ್ಕೊಂಡೆ. ದುಡ್ಡು ಮಾಡಬೇಕು ಅನ್ನೋ ಚಟ. ನೀವೆಲ್ಲ ಸುಳ್ಳು ಹೇಳಿ ದುಡ್ಡು ಮಾಡಲ್ವಾ? ಹಂಗೆ ನಾನು ಗೌರ್ಮೆಂಟ್ ಲ್ಯಾಂಡ್ನ ಪ್ರೈವೇಟ್ ಲ್ಯಾಂಡ್ ಅಂತ ಮಾರಿಸಿದ್ದೀನಿ. ಕ್ರಿಕೆಟ್ ಬುಕ್ಕಿ ಆಗಿದ್ದೀನಿ. ಬ್ಲ್ಯಾಕ್ ಮನಿ ಕನ್ವರ್ಷನ್ ಮಾಡಿದ್ದೀನಿ. ಯಾವುದೂ ಗಿಟ್ಲಿಲ್ಲ. ಯುವರ್ ಆನರ್, ಈ ಚೀಟಿಂಗ್ ಅನ್ನೇ ಅಪರಾಧ ಅಂತ ಭಾವಿಸಿ ವಾದ ಮಂಡಿಸಬಹುದೇ? ಅಬ್ಜೆಕ್ಷನ್ ಯುವರ್ ಆನರ್. ಭೂಮಿ ಬಗೆದ್ರೆ ನಿಧಿ ಸಿಗಬೇಕು, ಕವಡೆ ಕಪ್ಪೆ ಚಿಪ್ಪು ಅಲ್ಲ. ಇದಕ್ಕೆ ಮೀರಿದ ನಿಧಿ ನಮ್ಮ ಹತ್ರ ಏನು ಸಿಗುತ್ತೆ ಬಾಸು? ನಾವು ರೇಪ್ ಕೀಪ್ ಮಾಡೋರಲ್ಲ, ಹುಡುಗಿರೇ ಮೇಲ್ ಬೀಳ್ತಾರೆ. ಬಾಂಬ್ ಬಿಡೋಕ್ಕೆ ನಾನು ಟೆರರಿಸ್ಟ್ ಅಲ್ಲ, ಕೊಲೆ ಮಾಡೋ ಧೈರ್ಯ ಇಲ್ಲ. ಬಡವ ನೀ ಮಡಗ್ದಂಗಿರು ಅಂತ ಬದುಕ್ತಾ ಇದ್ದೀನಿ. ಅಯ್ಯೋ ಪಾಪ, ನೋಡಿದ್ರು ಗೊತ್ತಾಗತ್ತೆ. ಯುವರ್ ಆನರ್, ಮೋಹನ್ ಅವರನ್ನ ಸೂಕ್ಷ್ಮವಾಗಿ ವಿಚಾರಣೆ ಮಾಡೋದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಪರ್ಸನಲ್ ಅಟ್ಯಾಕ್ ಮಾಡಬೇಡಿ. ಎಸ್ ಯುವರ್ ಆನರ್. ಮಿಸ್ಟರ್ ಮೋಹನ್, ನೀವೇ ಹೇಳಿದ ಹಾಗೆ ಈ ಪೊಸಿಷನ್ನ ನೀವು ಸುಮ್ಮನೆ ಗಳಿಸಿಲ್ಲ, ಬಹಳ ಕಷ್ಟಪಟ್ಟಿದ್ದೀರಿ. ಕಷ್ಟನ ಭಿಕ್ಷೆ ಒಂದೆತ್ತಿಲ್ಲ ಬಸ್ಸು. ಮತ್ತೆ ಜೀವನಕ್ಕೆ ಹೊಟ್ಟೆಪಾಡಿಗೆ ದೊಡ್ಡ ದೊಡ್ಡ ಶ್ರೀಮಂತರು ಮನೆ ಹುಡುಗಿನ ಬುಟ್ಟಿಗೆ ಹಾಕೊಂಡ್ಬಿಡ್ತಾ ಇದ್ದ ಬಸ್ಸು. ಎಲ್ಲ ಖರ್ಚು ಅವರೇ ನೋಡ್ಕೊಳ್ಳೋರು. ಮತ್ತೆ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದೆ. ನರ್ರಿ ಬಂದೆ. ಐ ಮಗು ಬಾಗಿಲು ತೆಕ್ಕೊಂಡು ಕಾಯ್ತಾ ಇದೆ. ಆಹಾ, ನಿಂತ್ಕ.
ಗೂರ್ಖ. ಯಾರ್ ನೀನು? ಆ, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಅದು ಅದು ಫೋನ್ ಕೆಟ್ಟಿದೆ ಅಂತ ಕಂಪ್ಲೇಂಟ್ ಬಂತು, ಅದಕ್ಕೆ ಬಂದೆ. ಶೋ, ಮೆತ್ತಿಗೆ ಮಾತಾಡು. ನಾನ್ ಕೆಟ್ಟಿರೋದು ಹಳೇ ಕತೆ. ಅದನ್ನ ಈಗ ಯಾಕೆ ಮಾತಾಡ್ತೀಯ? ಅಯ್ಯೋ, ಮೈನ್ ಸ್ವಿಚ್ ಆಫಾ ಇಲ್ಲ ಸ್ಪೀಕರ್ ಔಟಾ? ನೀವು ಕೆಟ್ಟಿರೋ ಕತೆ ನನಗೆ ಗೊತ್ತಿಲ್ಲ. ಫೋನ್ ಸರಿ ಮಾಡಕ್ ಬಂದೆ. ನನ್ನ ಸರಿ ಮಾಡ್ತೀಯ? ಮಳೆಗಾಲ ನೋಡಿ 30 ವರ್ಷ ಆಯ್ತು. ಈಗ ನಾನು ಸರಿ ಹೋದ್ರೇನು ಬಿಟ್ರೇನು? ಆದರೂ ಎಷ್ಟು ದೊಡ್ಡ ಮನಸ್ಸಪ್ಪ ನಿಂದು. ಅಯ್ಯೋ ಜಗಜ್ಜನನಿ, ಫೋನ್ ರಿಪೇರಿ ಮಾಡಕ್ ಬಂದಿದ್ದೀನಿ. ಓ ಹಾಗ, ಫೋನ್ ರಿಪೇರಿ ಮಾಡೋದಕ್ ಬಂದಿದ್ಯಾ? ಅಲ್ಲಿದೆ ನಡಿ. ಯಾರು ಇಲ್ಲ ಅಂದಿದ್ಲು. ಇದ್ಯಾರ ಕೈಲೋ ತಗಸ್ತಿದ್ಯಲ್ಲ? ಏನಾಗಿದೆ ನೋಡ್ತೀನಿ. ಅಯ್ಯ, ಮುಖ ಸುಕ್ಕುಲು ಬಿದ್ದೋಗಿದೆ, ಕೂದಲು ನೆರ್ತೋಗಿದೆ. ಈಗ ಏನ್ ನೋಡ್ತೀಯ? ಅಯ್ಯೋ, ಫೋನ್ ನೋಡ್ತೀನಿ ಹಿಂದೆ. ಯಾಕೆ ಕಿರ್ಚ್ಕೊತೀಯ? ನನಗೇನ್ ಕ್ಯೂಡು ಅಂತ ತಿಳ್ಕೊಂಡಿದ್ಯಾ? ವಯಸ್ಸೆಷ್ಟು? 35 ತುಂಬಿ 36ಕ್ಕೆ ಬಿದ್ದಿದೆ. ಅಯ್ಯೋ ಪಾಪ, ಬಿದ್ದೋಗಿದ್ಯಾ? ಅಯ್ಯೋ, ಯಾರಾದ್ರೂ ನನ್ ಕಾಪಾಡ್ರಪ್ಪ. ಸದ್ಯ ಬಂದ್ಯಾ? ಅಜ್ಜಿ, ಕೆಟ್ಟಿರೋದು ಮೇಲ್ಗಡೆ ಫೋನು, ಅವನ್ನ ಸ್ವಲ್ಪ ಮೇಲೆ ಕಳ್ಸು. ಅಯ್ಯ, ಅವನಿಗೆ ಪ್ರಾಬ್ಲಮ್. ಅವನೇನ್ ಬಂದು ರಿಪೇರಿ ಮಾಡ್ತಾನೆ ಪಾಪ. ಅಜ್ಜಿ, ಮೇಲೆ ಕಳ್ಸು ಅಂತ ಹೇಳಿದ್ನಲ್ಲ. ಸರಿ ಹೋಗಪ್ಪ, ಹೋಗು. ವರ್ಷ ಕಮ್ಮಿ ಇದ್ದಿದ್ರೆ ಕ್ಯಾಚ್ ಹಾಕೊಂಡ್ಬಿಟ್ಟಿರೋಳು. ನಮ್ಮ ಕಾಲದಲ್ಲಿ ಗಂಡಸರು 65 ವರ್ಷ ಆದ್ರೂ ಮದ್ವೆ ಆಗ್ತಿದ್ರು. ಈ ಕಾಲದ ಹುಡುಗರು ಚಿಕ್ಕ ವಯಸ್ಸಿನಲ್ಲೇ ರಿಟೈರ್ಡ್. ನಗು ನಗು. ಅಲ್ಲ, ನಿಮ್ಮ ಅಪ್ಪನ ಹತ್ರ ಅಷ್ಟೊಂದು ದುಡ್ಡಿದೆ, ಕಿವಿಗೊಂದು ಮಿಷಿನ್ ಹಾಕ್ಸಕ್ಕಾಗಲ್ವಾ? ಹಾಕ್ಸಿದ್ರೆ ನೀನ್ ಹೀಗ್ ಬರಕ್ಕಾಗ್ತಿತ್ತ? ಅದೇನೋ 30 ವರ್ಷದಿಂದ ಕೆಟ್ಟಿದ್ದೆ ಅಂತಿದ್ರು. ಯಾರೋ ನಿನ್ನಂತವ್ರು ಸಿಕ್ಕಿರ್ಬೇಕು, ಅದಕ್ಕೆ. ನಮ್ಮಂಥವ್ರು ಒಂದೇ ಗೂಡಲ್ಲಿರೋದು, ಮರದಿಂದ ಮರಕ್ಕೆ ಹಾರಲ್ಲ. ಅದಕ್ಕೆ ತಾನೇ ನಿನ್ನಿಷ್ಟಿಷ್ಟ ಪಟ್ಟಿರೋದು. ತಗೋ, ದುಡ್ಡು ಕೇಳಿದ್ಯಲ್ಲ, 1 ಲಕ್ಷ. ಏನ್ ಮಾತಾಡ್ತಾ ಇದೀಯ ಪ್ರಿಯಾ? ನಾನ್ ನಿನ್ಗೆ ದುಡ್ಡು ಬೇಕು ಅಂತ ಹೇಳಿದ್ನೆ ಹೊರತು ನೀನ್ ಕೊಡು ಅಂತ ಕೇಳಿರ್ಲಿಲ್ಲ. ನಿನ್ ಪ್ರೀತಿ ಮುಂದೆ ಇದೆಲ್ಲ ಯಾವ ಲೆಕ್ಕ ಮೋನಿ? ನಾಳೆ ದಿನ ನಿನ್ ಬಿಸ್ನೆಸ್ ಅಲ್ಲಿ ಗೆದ್ರೆ ಎಲ್ಲ ನಂದೇ ತಾನೆ. ಆದ್ರೂ ನನ್ ಮನ್ಸು ಯಾಕೋ ಒಪ್ತಿಲ್ಲ ಪ್ರಿಯಾ. ಮೋನಿ, ನನ್ ಮೇಲೆ ಆಣೆ. ಅಯ್ಯಯ್ಯೋ, ನೀನ್ ಆಣೆ ಎಲ್ಲ ಇಟ್ಮೇಲೆ ಬೇಡ ಅನ್ನಕ್ಕಾಗತ್ತಾ? ಕೊಡು. ಹಾಗೆ ಕೊಡ್ತೀನಾ? ಅಜ್ಜಿ, ಅಜ್ಜಿ, ಅಬ್ಬಾ, ಅಜ್ಜಿ ಸದ್ಯ ಮಲಗಿದ್ದಾಳೆ. ರೈಟ್ ಟೈಮ್ ಟು ಎಂಜಾಯ್ ಬೇಬಿ. ಅಬ್ಬಾ, 12 ಗಂಟೆಗೆ ನನ್ಗೆ ಇನ್ನೊಂದು ಅಪಾಯಿಂಟ್ಮೆಂಟ್ ಇದೆ, ನಾನು ಹೊರಡಬೇಕು. ವಾಟ್? ಅಂದ್ರೆ ನೀನೀಗ ದುಡ್ಡು ಕೊಟ್ಟಿದ್ಯಲ್ಲ, ಡೀಲ್ ಫೈನಲ್ ಮಾಡ್ತೀನಿ. ಓ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಬಾಯ್. ಬಾಯ್. ಅಯ್ಯಪ್ಪ,
ಕೆಲಸ ಆದ್ಮೇಲೆ 5 ನಿಮಿಷ ಇರೋದು ಕಷ್ಟ